ಎಲ್ಲರಿಗೂ ನಮಸ್ಕಾರ. ಡೇ 56 ಯೂನಿಫಾರ್ಮ್ ಚಾಲೆಂಜಲ್ಲಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಯಾವುದಂದ್ರೆ, ಭಾರತದಲ್ಲಿ ಮಳೆಯು ಈ ಕೆಳಗಿನ ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಕೇಳಿದ್ದಾರೆ. ಹೌದಾ? ಸಮುದ್ರದ ದೂರ ಮತ್ತು ಓರೋಗ್ರಾಫಿಕ್ ಪ್ರೊಫೈಲ್, ಆಮೇಲೆ ಅಕ್ಷಾಂಶ ಮತ್ತು ರೇಖಾಂಶ ಸ್ಥಾನಮಾನ, ಮತ್ತು ಈ ಕೆಳಗಿನ ನೀಡಲಾದ ಸರಿಯಾದ ಆಯ್ಕೆಯನ್ನು ಕೊಡಂದರು. 1, 2, ಆಮೇಲೆ 1 ಮತ್ತು 3, 1 ಮತ್ತು 2, 1 ಮತ್ತು 2 ಮತ್ತು 3, ಆಮೇಲೆ ನೆಕ್ಸ್ಟ್ ಏನ್ ಕೇಳಿದಾರೆ, ಮೇಲ್ನೇ ಎಲ್ಲವೂ ಸರಿ ಅಂತ ಕೊಟ್ಟರು. ಅಂದ್ರೆ 1, 2, 3. ಓಕೆ, ಹಂಗಾದ್ರೆ ಸಮುದ್ರದಿಂದ ದೂರ ಅಂತ ನೋಡ್ರಿ. ಈ ಸರಿಯೋ ತಪ್ಪು ಅಂದ್ರೆ, ಸಮುದ್ರದ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಿರುವುದರಿಂದ ಸಾಮಾನ್ಯವಾಗಿ ಹೆಚ್ಚು ಮಳೆ ಆಗ್ತದೆ. ಹೌದಾ? ಏನು, ಇಲ್ಲಿ ಸಮುದ್ರ ಸಮೀಪ ಇರೋದ್ರಿಂದ, ಇಲ್ಲಿ ಸಮುದ್ರದ ಸಮೀಪ ಇರೋದ್ರಿಂದ ಸಾಮಾನ್ಯವಾಗಿ ತೇವಾಂಶ ಇದ್ದೇ ಇರ್ತೈತೆ. ಅದಕ್ಕಾಗಿ ಏನಾಗತ್ತಾ, ಮಳೆ ಜಾಸ್ತಿ ಆಗತ್ತೆ ಇಲ್ಲಿ. ಓಕೆ, ಮಳೆ ಜಾಸ್ತಿ. ಆಮೇಲೆ ಅದೇ ಒಳನಾಡಿನ ಪ್ರದೇಶಗಳಲ್ಲಿ ಅಂದ್ರೆ ಸಮುದ್ರದಿಂದ ಬಿಟ್ಟು ದೂರ ಇರ್ತಾವಲ್ಲ, ಅವಕ್ಕ ಏನಾಗುತ್ತೆ, ಸ್ವಲ್ಪ ಮಳೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೌದಾ? ಹಂಗಾದ್ರೆ ಇದು ರೈಟ್ ಆನ್ಸರ್. ಇನ್ನು ಓರೋಗ್ರಾಫಿಕ್ ಪ್ರೊಫೈಲ್ ಅಂತಂದ್ರೆ ಏನಂದ್ರೆ, ಈ ಪರ್ವತಗಳು ಮತ್ತು ಭೂರೂಪ ಗಾಳಿ ಇರ್ತದಲ್ಲ, ಅದನ್ನ ಮೇಲಕ್ಕೆ ಎತ್ತಿ ಮಳೆ ಏನಾಗತ್ತಂದ್ರ ಮಳೆಯನ್ನ ಮಾಡ್ತದೆ, ಮಳೆ ಆಗುವಂತೆ ಮಾಡ್ತೈತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ವೆಸ್ಟರ್ನ್ ಘಾಟ್ಗಳನ್ನ ನೋಡಿದಿರಿ. ವೆಸ್ಟರ್ನ್ ಘಾಟ್ಗಳು ಓರೋಗ್ರಾಫಿಕ್ ಪ್ರೊಫೈಲ್ ಹೆಚ್ಚು ಕಂಡು ಬರ್ತಾವ. ಎಲ್ಲಿ? ವೆಸ್ಟರ್ನ್ ಘಾಟದಾಗ. ಈ ವೆಸ್ಟರ್ನ್ ಘಾಟ್, ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ ಐತೆ, ಈ ವೆಸ್ಟರ್ನ್ ಘಾಟ್ ಅಲ್ಲಿ ಓರೋಗ್ರಾಫಿಕ್ ಪ್ರೊಫೈಲ್ ಜಾಸ್ತಿ ಕಂಡು ಬರ್ತೈತಿ, ಇದರಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಹಂಗಾಗಿ ನಾವು ಏನ್ ನೋಡ್ತೀವಿ ಅಂದ್ರ, ಇಲ್ಲಿ ಓರೋಗ್ರಾಫಿಕ್ ಪ್ರೊಫೈಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಏನೋ ಈ ಭೂರೂಪ ಗಾಳಿ ಇರ್ತದೆ, ಪರ್ವತಗಳು ಮತ್ತು ಭೂರೂಪ ಗಾಳಿ ಏನ್ ಇರ್ತದಲ್ಲ, ಅದನ್ನ ಮೇಲಕ್ಕೆ ಎತ್ತಿ ಮಳೆ ಆಗುವಂತೆ ಏನ್ ಮಾಡ್ತೈತಿ, ಅಲ್ಲಿ ಮಾಡುವಂತೆ ಸಹಾಯ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಏನಂದ್ರೆ, ಅಕ್ಷಾಂಶ ಮತ್ತು ರೇಖಾಂಶ ನೋಡ್ರಿ. ಅಕ್ಷಾಂಶ ಮತ್ತು ರೇಖಾಂಶ ಸ್ಥಾನಮಾನದಿಂದ ಮಳೆಯನ್ನು ಚೇಂಜಸ್ ಮಾಡಬಹುದು. ಹೆಂಗಂದ್ರೆ, ಈ ಭೌಗೋಳಿಕ ಸ್ಥಾನಮಾನದಲ್ಲಿ ಮಾನ್ಸೂನ್ ಗಾಳಿ ಏನಾಗುತ್ತೆ, ಪ್ರಭಾವ ತಾಪಮಾನ ಮತ್ತು ಹವಾಮಾನ ಮಾದರಿಯನ್ನು ನಿರ್ಧರಿಸ್ತತಿ. ಈ ಭೌಗೋಳಿಕ ಸ್ಥಾನಮಾನ ಈ ಮಾನ್ಸೂನ್ ಗಾಳಿಗಳು ಇರ್ತಾವ ಅಥವಾ ತಾಪಮಾನ ಇರ್ತಾವಲ್ಲ, ಆ ಹವಾಮಾನ ಮಾದರಿಗಳನ್ನು ನಿರ್ಧರಿಸಿ, ಇದರಿಂದ ಏನಾಗುತ್ತೆ, ಮಳೆ ಹಂಚಿಕೆ ಏನಾಗುತ್ತೆ, ಬದಲಾಗುತ್ತದೆ. ಹಂಗಾಗಿ ನಮ್ಮ ಭಾರತದಲ್ಲಿ ಮಳೆಯು ಈ ಕೆಳಗಿನ 3 ಮೇಲೆ ಏನಾಗಿರುತ್ತೆ, ಅವಲಂಬಿತವಾಗಿರ್ತೈತಿ. ಯಾವುದು? ಸಮುದ್ರದ ದೂರದಿಂದನೂ ಆಗಿರ್ತೈತಿ, ಆಮೇಲೆ ಓರೋಗ್ರಫಿ ಪ್ರೊಫೈಲ್ ಇಂದನೂ ಆಗಿರ್ತೈತಿ, ಆಮೇಲೆ ನೆಕ್ಸ್ಟ್ ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಆಗಿರ್ತೈತಿ. ಹಂಗಾಗಿ ನಮ್ಮ ಆನ್ಸರ್ ಯಾವ್ದು ಬರ್ತೈತಿ? 1 ಮತ್ತು 2 ಮತ್ತು 3. 1, 2 ಮತ್ತು 3 ಆನ್ಸರ್ ರೈಟ್. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ, ಮಣ್ಣಿನ ಕೆಂಪು ಬಣ್ಣವು ಈ ಕೆಳಗಿನಲ್ಲಿ ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ನೋಡ್ರಿ. ಅಲ್ಯೂಮಿನಿಯಂ ಸಂಯುಕ್ತಗಳಿಂದ, ಆಮೇಲೆ ಕಬ್ಬಿಣ ಸಂಯುಕ್ತಗಳಿಂದ, ಆಮೇಲೆ ಪಾದರಸ ಸಂಯುಕ್ತಗಳಿಂದ, ಜೇಡಿ ಮಣ್ಣು ಅಂತ ಕೇಳಿದ್ದಾರೆ. ನಮ್ಗೆ ಆನ್ಸರ್ ಬಂದು ಯಾವುದು? ನೇರವಾಗಿ ನಾವು ಏನ್ ಮಾಡೋದು, ಕಬ್ಬಿಣ ಸಂಯುಕ್ತಗಳು ಅಂತ ಹಾಕ್ಬೋದು. ಈ ಕೆಂಪು ಮಣ್ಣು ಈ ಕೆಂಪು ಬಣ್ಣಕ್ಕೆ ಕಾರಣ ಏನಂದ್ರೆ, ಇಲ್ಲಿ ಏನಾಗಿರ್ತದೆ, ಈ ಕಬ್ಬಿಣದಲ್ಲಿ ಏನಾಗಿರ್ತದೆ, ಐರನ್ ಆಕ್ಸೈಡ್ ಅಂತ ಇರ್ತೈತಿ. ಕಬ್ಬಿಣದ ಆಕ್ಸೈಡ್. ಯಾವುದು? ಕಬ್ಬಿಣದ ಆಕ್ಸೈಡ್ ಇರ್ತೈತಿ. ಈ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಏನಾಗುತ್ತೆ, ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗ್ತೈತಿ. ಹಂಗಾಗಿ ಇದನ್ನ ನಾವು ಏನಂತೀವಿ, ಕಬ್ಬಿಣದ ಸಂಯುಕ್ತ. ಈ ಕಬ್ಬಿಣ ಏನ ಇರ್ತದಲ್ಲ, ಆ ಕಬ್ಬಿಣದಿಂದ ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗೋದ್ರಿಂದ ಅದಕ್ಕೆ ನಾವು ಇದು ಸಹಾಯವಾಗುತ್ತೆ. ಅದಕ್ಕಾಗಿ ಕಬ್ಬಿಣದ ಆಕ್ಸೈಡ್ ಅಂತ ಹೇಳ್ಬೋದು. ಆನ್ಸರ್ ಯಾವುದು? ಕಬ್ಬಿಣದ ಸಂಯುಕ್ತ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾರೆ ನೋಡಿ. ಹೌದಾ? ಏನೇನು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಭೂ ಸಮುದ್ರಗಳ ತೀರಗಳ ಸಂರಕ್ಷಿತ ಪ್ರದೇಶಗಳು ಒಂದು ವಿಶೇಷ ವರ್ಗವಾಗಿದ್ದು, ಅಲ್ಲಿಯ ಜನರು ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆ, ಅಭಯಾರಣ್ಯಗಳು ನಿರ್ದಿಷ್ಟ ಪ್ರಭೇದಗಳು ಸಂರಕ್ಷಣೆಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಇನ್ನು ಜೀವಗೋಳ ಮೀಸಲು ಪ್ರದೇಶಗಳು ಒಂದು ನಿರ್ದಿಷ್ಟ ಕಾಡು ಪ್ರಾಣಿಯ ಆವಾಸ ತಾಣದೊಂದಿಗೆ ಸಂಪರ್ಕ ಹೊಂದಿದೆ. ಸರಿಯಾದ ಆಯ್ಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ನಾವು ಒಂದೇದು ನೋಡ್ಕೊಂತ ಹೋದ್ರ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದಾರ ಅವರು. ಓಕೆ, ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಭೂ ಸಮುದ್ರ ತೀರಗಳಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದು ವಿಶೇಷ ವರ್ಗ ಇದು, ಅಲ್ಲಿಯ ಜನರು. ಅಂದ್ರೆ ನಾವು ಈ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಏನಂದ್ರ, ಅಲ್ಲಿ ಒಂದು ಮೀಸಲ ಪ್ರದೇಶನ ಒಂದು ಲಕ್ಷಣವಾಗಿರ್ತಾವ. ಮೀಸಲ ಪ್ರದೇಶ ಅಲ್ಲಿ ರಾಷ್ಟ್ರೀಯ ಉದ್ಯಾನ ಇರೋದ್ರಿಂದ ನಮ್ಮ ಮಾನವನ ಚಟುವಟಿಕೆಗಳು ನಿರ್ಬಂಧ ಮಾಡಿರ್ತಾರೆ. ಓಕೆ, ಇಲ್ಲಿ ಮಾನವನ ಚಟುವಟಿಕೆಗಳನ್ನ ಏನ್ ಮಾಡಿರ್ತಾರೆ, ನಿರ್ಬಂಧ ಮಾಡಿರೋದ್ರಿಂದ ನಾವು ಇದು ಆನ್ಸರ್ ಇದು ಆಪ್ಷನ್ ಏನೋ ತಪ್ಪಾಗುತ್ತ. ಯಾಕಂದ್ರೆ ಅಲ್ಲಿ
ವಿಶೇಷವಾಗಿ ಅಲ್ಲಿಯ ಜನರು ಅಂಗವಾಗಿದ್ದು ಅಂತ ಕೇಳಿದ್ದಾರೆ, ಅವಿಭಾಜ್ಯ ಅಂಗ ಅಂದ್ರೆ ತಪ್ಪಿದು ಆನ್ಸರ್. ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಭೂ ಸಮುದ್ರ ತೀರ ಸಂರಕ್ಷತೆ ಇದ್ದಂದ್ರ ಅಲ್ಲಿ ನಾವು ಜನರಿಗೆ ಬೇಟೆ ಆಡೋದಾಗ್ಲಿ ಮತ್ತು ಸಸ್ಯಗಳನ್ನ ನಾಶ ಮಾಡೋದಾಗ್ಲಿ ಪ್ರಾಣಿಗಳನ್ನ ಬೇಟೆ ಆಡೋದ್ರಿಂದ ಅದಕ್ಕಾಗಿ ಅದನ್ನ ಏನ್ ಮಾಡಿರ್ತಾರೆ, ಈ ಜನರಿಂದ ನಿರ್ಬಂಧನ ಮಾಡಿರ್ತಾರ. ಹಂಗಾಗಿ ಇದು ತಪ್ಪು ಅನ್ಸೋದು. ಇನ್ನು ನೆಕ್ಸ್ಟ್, ಅಭಯಾರಣ್ಯಗಳ ನಿರ್ದಿಷ್ಟ ಪ್ರಭೇದಗಳು ಸಂರಕ್ಷಣೆಗೆ ಒಂದು ಸಂಬಂಧಿಸಿದೆ. ಹೌದು, ಈ ವನ್ಯಜೀವಿಗಳು ನಿರ್ದಿಷ್ಟ ಅಥವಾ ಪ್ರಾಣಿಗಳ ವನ್ಯಜೀವಿ ಸಂರಕ್ಷಣೆ ಸ್ಥಾಪನೆಯಾಗಿದೆ. ಈ ಅಭಯಾರಣ್ಯ ನಾವು ಸ್ಥಾಪನೆ ಮಾಡಿದ ಈ ಪ್ರಭೇದಗಳ ಮತ್ತು ಸಂರಕ್ಷಣೆ ಮತ್ತು ಅಳಿವು ಅಂಚಿನಲ್ಲಿ ಇರ್ತಾರ ಅವನ್ನ ಸಂರಕ್ಷಣೆ ಮಾಡಕ್ ನಾವು ಒಂದು ಅಭಯಾರಣ್ಯ ಅಥವಾ ಒಂದು ಜೀವ ಮೀಸಲನ್ನು ಸ್ಥಾಪನೆ ಮಾಡಿರ್ತೀವಿ. ಹಂಗಾಗಿ ಇದು ಏನಾಗೈತಿ, ಇದು ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್, ಜೀವಗಳ ಮೀಸಲು ಪ್ರದೇಶದ ಒಂದು ನಿರ್ದಿಷ್ಟ ಕಾಡು ಪ್ರಾಣಿಯ ಆವಾಸದೊಂದಿಗೆ ನಾವು ಸಂಪರ್ಕ ಹೊಂದಿದೆ ಅಂತ ಕೇಳ್ಯಾರ. ಇಲ್ಲಿ ಒಂದು ನಿರ್ದಿಷ್ಟ ಅನ್ನೋಕ್ಕಿಂತನೂ ಎಲ್ಲಾ ಪ್ರಾಣಿಗಳು ಅಂತ ಹೇಳ್ಬೋದು ನಾವು. ಒಂದು ಜೀವ ಮೀಸಲು ಪ್ರದೇಶ ಅಂತಂದ್ರ ಇಲ್ಲಿ ಎಲ್ಲಾ ಪ್ರಾಣಿಗಳು ಬರ್ತಾವ, ಒಂದು ನಿರ್ದಿಷ್ಟ ಪ್ರಾಣಿ ಅಂತ ಬರಂಗಿಲ್ಲ. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೋದು, ಇದನ್ನ ನಾವೇನು ಆನ್ಸರ್ ಇದು ಆಪ್ಷನ್ಸ್ ತಪ್ಪು ಅಂತ ಹೇಳ್ಬೋದು. ಈ ಆಪ್ಷನ್ ತಪ್ಪು. ಇಲ್ಲಿ ಎರಡನೇದು ಮಾತ್ರ ಸರಿ, ಎರಡು ಮಾತ್ರ ಸರಿ ನೋಡಿ, ಎರಡು ಮಾತ್ರ ಸರಿ, ಇದು ಕರೆಕ್ಟ್ ಐತಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಕಾಜಿರಂಗ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳ. ಓಕೆ, ಕೇರಳ ಕೊಟ್ರ, ಆಸಾಂ ಕೊಟ್ರ, ತಮಿಳ್ನಾಡು ಕೊಟ್ರ, ಉತ್ತರ ಪ್ರದೇಶ ಕೊಟ್ರ. ಅದ್ರೊಳಗೆ ನಮ್ಮ ಆನ್ಸರ್ ಯಾವುದು? ಆಸಾಂ ನೋಡ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಇಲ್ಲೇ ಬರ್ತೈತಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದು ಯಾವುದಕ್ಕೆ ಫೇಮಸ್ ಅಂತಂದ್ರೆ ಒಂದು ಕೊಂಬಿನ ಭಾರತೀಯ ಖಡ್ಗ ಮೃಗ. ಒಂದು ಕೊಂಬಿನ, ಹೌದಾ, ಒಂದು ಕೊಂಬಿನ ಭಾರತೀಯ ಖಡ್ಗ ಮೃಗ ನೋಡ್ರಿ, ಖಡ್ಗ ಮೃಗ ಇದಕ್ಕೆ ಸಂಬಂಧಿಸಿರೋದು ಇದು. ಹಂಗಾಗಿ ಇದು ವನ್ಯಜೀವಿ ಅಭಯಾರಣ್ಯ, ಅದು ಸಂರಕ್ಷಣೆ ತಾಣ ಆಗಿರೋದು, ಇದಕ್ಕೆ ಪ್ರಸಿದ್ಧ ಆಗಿರೋದ್ರಿಂದ ಇದನ್ನು ನಾವು ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಆಸಾಂನಲ್ಲಿ ಕಂಡು ಬರ್ತೈತಿ. ಇನ್ನ ನೆಕ್ಸ್ಟ್, ಸಸ್ಯ ಜೈವಿಕ ನೋಡ್ರಿ, ಈ ಕೆಳಗಿನ ಯಾವುದು ಸಸ್ಯವು ಜೈವಿಕ ಡಿಸೈಲ್ ಗುಣಲಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳ. ಇದು ಕ್ವಶನ್ ನೋಡ್ರಿ. ಸೂರ್ಯಕಾಂತಿ ಕೊಟ್ರ, ಜಟ್ರೋಪ ಸಸ್ಯ, ಆಮೇಲೆ ಮೆಕ್ಕೆಜೋಳ ಕೊಟ್ರ, ಆಮೇಲೆ ಪೊಂಗಾಯಿ ಅಂತ ಕೊಟ್ರ. ಇದಕ್ಕೆ ಆನ್ಸರ್ ಯಾವುದು? ಜಟ್ರೋಪ ಸಸ್ಯಗಳು ನೋಡ್ರಿ. ಜಟ್ರೋಪ ಸಸ್ಯಗಳು ಏನಂದ್ರೆ ಜೈವಿಕ ಡಿಸೈಲ್ ಗುಣಲಕ್ಷಣಕ್ಕೆ ಹೆಸರುವಾಗಿದೆ ಅಂತ ಕೊಟ್ರ. ಏನಿದು ಭಾರತೀಯ ಇಂಧನ ಉತ್ಪಾದಕದಲ್ಲಿ ಜಟ್ರೋಪ ಸಸ್ಯಗಳು ಏನಾಗಿರ್ತಾವ, ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದವು. ಜೈವಿಕ ಇದಕ್ಕ ಪ್ರಮುಖವಾಗಿ ಜಟ್ರೋಪ ಸಸ್ಯಗಳು ಉತ್ತೇಜನ ಮಾಡಿದ. ಇನ್ನ ಸೂರ್ಯಕಾಂತಿಗಳು ಎಣ್ಣೆ ಕಾಳು ನೋಡ್ರಿ. ಇದು ಮೆಕ್ಕೆಜೋಳ ಎಥನಾಲ್ ಯೂಸ್ ಮಾಡ್ತಾರ, ಎಥನಾಲ್. ಇದು ಎಥನಾಲ್ಕ ಉತ್ಪಾದನೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರ, ಉತ್ಪಾದನೆಗೆ. ಓಕೆ, ಇನ್ನು ನೆಕ್ಸ್ಟ್, ಈ ಕೆಳಗಿನ ಯಾವ ಕಾರಣದಿಂದ ಗುಜರಾತದಲ್ಲಿ ಉಪ್ಪಿನ ಪ್ರಮುಖ ಉತ್ಪಾದಕ ರಾಜ್ಯವಾಗಿದೆ ಅಂತ ಕೇಳ. ಹೌದಾ, ನೋಡ್ರಿ, ಕರಾವಳಿ ಉದ್ದ, ಆಮೇಲೆ ಬಿಸಿ ಮತ್ತು ಪರಿಸ್ಥಿತಿಗಳ ದೀರ್ಘಾವಧಿ, ಆಮೇಲೆ ಗಲ್ಫ್ ಆಫ್ ಕಂಬಾತ್ ಅಂತ ಕೊಟ್ರ. ಇನ್ನು ನಾವು ಇಲ್ಲಿ ನೋಡ್ಬೇಕಾದ್ರೆ ಪ್ರಮುಖವಾಗಿ ಗುಜರಾತದ ಅತಿ ಉದ್ದವಾದ ಕರಾವಳಿ ಹೊಂದಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಉದ್ದವಾದ ಕರಾವಳಿ ಯಾವ್ದು ಹೊಂದೈತಿ, ಯಾವ ರಾಜ್ಯ ಹೊಂದೈತಿ ಅಂದ್ರೆ ಗುಜರಾತ್. ಅದರಿಂದ ನಾವು ಏನ್ ಮಾಡ್ಬೋದು, ಇಲ್ಲಿ ಉಪ್ಪಿನ ಉತ್ಪಾದಕ ಅತಿ ಹೆಚ್ಚು ಉತ್ಪಾದಕ ರಾಜ್ಯವಾಗಿದೆ, ಪ್ರಮುಖವಾಗಿ. ಹೌದಾ, ಪ್ರಮುಖವಾಗಿ ಇದರಿಂದ ಈ ಕಾರಣದಿಂದ ಏನಾಗೋದು, ಅತಿ ಹೆಚ್ಚು ಉತ್ಪಾದಕ ಆಗ್ತೈತಿ. ಹೌದಾ. ಇನ್ನು ನೆಕ್ಸ್ಟ್, ಬಿಸಿ ಮತ್ತು ಶುಷ್ಕ ಪರಿಸ್ಥಿತಿಗಳ ದೀರ್ಘಾವಧಿ ಏನಂತಂದ್ರೆ ಇದು ಇಲ್ಲಿ ಏನಾಗುತ್ತೆ, ವೇಗವಾಗಿ ನಡೆಯೋದ್ರಿಂದ, ಏನು ವ್ಯಾಪರೇಷನ್ ಐತಿಲ್ಲ, ಇದು ಬಾಷ್ಪೀಕರಣ ಅಂತಾರ, ಆವಿಯಾಗುವಿಕೆ. ಇದು ಆವಿಯಾಗುವಿಕೆ ಸ್ಪೀಡ್ ಆಗಿ ನಡೆಯೋದ್ರಿಂದ, ಬಿಸಿ ಮತ್ತು ಶುಷ್ಕ ಪ್ರಶಸ್ತಿ ಆವಿಯಾಗೋದ್ರಿಂದ ಉಪ್ಪು ಸುಲಭವಾಗಿ ಉತ್ಪಾದನೆ ಆಗುತ್ತದೆ. ಹೌದಾ, ಇಲ್ಲಿ ಜಾಸ್ತಿ ವ್ಯಾಪರೇಷನ್ ನಿಮ್ಗೆ ಗೊತ್ತಿರ್ಬೋದು, ಆವಿಯಾಗುವಿಕೆ. ಹೌದಾ, ಈ ಆವಿಯಾಗುವಿಕೆಯಿಂದ ಜಾಸ್ತಿ ಏನಾಗುತ್ತಾ, ಬಹು ಬೇಗ ಏನಾಗುತ್ತ ಅಂದ್ರೆ ಉಪ್ಪು ಏನಾಗುತ್ತ, ತಯಾರಾಗುತ್ತ. ಇನ್ನು ನೆಕ್ಸ್ಟ್, ಗಲ್ಫ್ ಪ್ರದೇಶಗಳು. ಓಕೆ, ಹೌದಾ, ಇಲ್ಲಿ ಗಲ್ಫ್ ಆಫ್ ಕಚ್, ಹೌದಾ, ಏನು ಗಲ್ಫ್ ಆಫ್ ಕಚ್, ಏನು ಕಚ್ ಆಫ್ ಗಲ್ಫ್, ಆಮೇಲೆ ನೆಕ್ಸ್ಟ್ ಕಂಬಾತ್, ಎರಡು ಗಲ್ಫ್ ಪ್ರದೇಶಗಳು. ಇದರಿಂದನೂ ಪ್ರಮುಖವಾಗಿ ನಾವೇನು ಅತ್ಯಂತ ಸೂಕ್ತವಾಗಿ ಭೌಗೋಳಿಕವಾಗಿ ನಾವೇನ್ ಮಾಡೋದು, ಉಪ್ಪು ತಯಾರಿಕೆಯಲ್ಲಿ ನೋಡ್ಬೋದು. ಕಂಬಾತ್, ಗಲ್ಫ್ ಮತ್ತು ಕಚ್ ಆಫ್ ಗಲ್ಫ್, ಇವು ಎರಡೂ
ಈ ಪ್ರದೇಶಗಳಲ್ಲಿ ಭೌಗೋಳಿಕವಾಗಿ ನಾವು ಉಪ್ಪು ತಯಾರಿಕೆಯಲ್ಲಿ ಇದು ಒಂದು ಪ್ರಮುಖ ಒಂದು ವಿಶೇಷ ಪಾತ್ರ ವಹಿಸ್ತೈತಿ. ಹಂಗಾದ್ರೆ ಇವು 3 ಸರಿ ಅದಾ, 1 2 ಮತ್ತು 3 ಸರಿ ನೋಡ್ರಿ. 1 ಮತ್ತು 2 3 ಸರಿ. ಇನ್ನು ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳ. ಹಿಮಾಚಲ ಪ್ರದೇಶ, ಮಿಜೋರಾಂ, ಮಧ್ಯಪ್ರದೇಶ ಮತ್ತು ಪಂಜಾಬ್ ಅಂತ ಕೇಳ. ಅತಿ ಹೆಚ್ಚು ಜನ ಎಲ್ಲಿರೋದು? ಹಿಮಾಚಲ ಪ್ರದೇಶದಲ್ಲಿ ಹಿಂದೂ ಪ್ರದೇಶ ಅಂದ್ರೆ ಹಿಂದೂ ಜನ ಎಲ್ಲಿರೋದು ಅಂದ್ರೆ ಹಿಮಾಚಲ ಪ್ರದೇಶ. ನೋಡಿ ಎಷ್ಟು ಪರ್ಸೆಂಟ್ ಅದ? 95%. 95% ಎಷ್ಟು ಜನಕ್ಕಿಂತ ಹೆಚ್ಚದಾರ ಹಿಂದೂ ಜನ ಇಲ್ಲಿ ಇದಾರ ಜಾಸ್ತಿ, ಬಹುಪಾಲ. ಇನ್ನು ನೆಕ್ಸ್ಟ್ ಮಿಜೋರಾಮದಲ್ಲಿ ಕ್ರೈಸ್ತರು ನೋಡಿ ಜಾಸ್ತಿ, ಕ್ರೈಸ್ತರು. ಇನ್ನು ಪಂಜಾಬ್ದಲ್ಲಿ ಪಂಜಾಬ್ದಲ್ಲಿ ಸಿಖ್ರು. ಆಮೇಲೆ ಹಿಮಾಚಲ ಪ್ರದೇಶ 95% ಹಿಂದೂರು ಜಾಸ್ತಿ ಇದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಭಾರತದ ಯಾವ ರಾಜ್ಯದಲ್ಲಿ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಬುಡಕಟ್ಟು ದಾಖಲಾಗಿದೆ ಅಂತ ಕೇಳ. ಬುಡಕಟ್ಟು ಜನರು ಆಸಾಮು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಒಡಿಶಾ ಅಂತ ಕೇಳ. ಹೌದಾ? ಯಾವ್ದಂದ್ರೆ ಮಧ್ಯಪ್ರದೇಶ ನೋಡ್ರಿ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನ ಅದಾರ. ಬುಡಕಟ್ಟು ಜನ ಅತಿ ಹೆಚ್ಚು ಶೇಕಡಾವಾರವನ್ನು ನೋಡ್ಬೇಕಾದ್ರೆ ಅತಿ ಹೆಚ್ಚು ಅಲ್ಲೇ ಇದಾರೆ. ಇನ್ನು ನೆಕ್ಸ್ಟ್ ನಾವು ಹೇಳ್ಬೋದು ಆಸಾಂನಲ್ಲಿ, ಒಡಿಶಾದಲ್ಲಿ, ಹೌದಾ, ಒಡಿಶಾದಲ್ಲಿ ಇದಾರ. ಅದರ ಬಟ್ ಈ ಮಧ್ಯಪ್ರದೇಶಕ್ಕಿಂತ ಕಡಿಮೆ ಜನ ಒಡಿಶಾದಲ್ಲಿ ಇದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಬುಡಕಟ್ಟು ಭಾರತದ ಯಾವ ಬುಡಕಟ್ಟುಗಳು ಬಿಲ್ಲುಗಾರಿಕೆಯಲ್ಲಿ ತಮ್ಮ ಕೌಶಲ್ಯಕ್ಕಾಗಿ ಜನಪ್ರಿಯವಾಗಿದ್ದಾರೆ ಅಂತ ಕೇಳಿದ್ದಾರೆ. ಬಿಲ್ಲರು, ಗೊಂಡರು, ಸಂತಾಲರು, ನಾಗಾಗಳು ಅಂತ ಕೊಟ್ಟರು 4. ಅದ್ರಾಗ ಆನ್ಸರ್ ಯಾವುದು? ಬಿಲ್ಲರು ನೋಡ್ರಿ. ಬಿಲ್ಲರು. ಓಕೆ, ಏನು ಬಿಲ್ಲರು ಅಂದ್ರ ಭಾರತದ ಇವ್ರು ಎಲ್ಲಿ ಇರ್ತಾರಂತಂದ್ರ ಭಾರತದ ಪಶ್ಚಿಮ ಭಾಗ ಮತ್ತು ಎಲ್ಲಿ ಮಧ್ಯಭಾಗದಲ್ಲಿ ನೋಡಿ. ಮಧ್ಯಭಾಗದಲ್ಲಿ ಭಾರತದ ಪಶ್ಚಿಮ ಮತ್ತು ಮಧ್ಯಭಾಗದಲ್ಲಿ ಇರ್ತಾರ ಜನಾಂಗಗಳು. ಇದು ಬಿಲ್ಲುಗಾರಿಕೆ ಕೌಶಲ್ಯ ಜಾಸ್ತಿ ಜನಪ್ರಿಯವಾಗಿರೋದು. ಅಂದ್ರೆ ನೋಡ್ರಿ, ಭಾರತ ಪಶ್ಚಿಮ ಭಾಗ ರಾಜಸ್ಥಾನ ನೋಡ್ರಿ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಇವರು ವಾಸಿಸುವ ಜನಾಂಗ. ಇವರ ಅಪೂರ್ವ ಕೌಶಲ್ಯ ಯಾವ್ದಂತಂದ್ರ ಬಿಲ್ಲುಗಾರಿಕೆ ನೋಡ್ರಿ. ಬಿಲ್ಲುಗಾರಿಕೆಯಲ್ಲಿ ಅಪೂರ್ವ ಕೌಶಲ್ಯ ಹೊಂದಿರ್ತಾರ. ಇನ್ನು ನೆಕ್ಸ್ಟ್ ಗೊಂಡರು ಏನಂದ್ರ, ಈ ಗೊಂಡರು ಕೃಷಿ ಜೀವನ ಮತ್ತು ಅರಣ್ಯ ಜೀವನಕ್ಕೆ ಸೀಮಿತವಾಗಿರ್ತಾರ. ಆಮೇಲೆ ಸಂತಾಲರು ನೋಡ್ರಿ. ಸಂತಾಲರು ಇವರು ಕೃಷಿ ಮತ್ತು ಕಲೆಗಳ ಇದು ಹಸ್ತಕಲೆ. ಈ ಹಸ್ತಕಲೆ ಅಂದ್ರೆ ಇದು ಏನ್ ಗೊಂಬೆ ಎಲ್ಲ ಮಾಡ್ತಾರಲ್ಲ ಅದು ಹಸ್ತಕಲೆಗಳಿಗೆ ಪ್ರಸಿದ್ಧವಾಗಿದ್ದಾರೆ ಸಂತಾಲರು, ಗೊಂಡರು, ಬಿಲ್ಲರು. ಓಕೆ, ಇನ್ನು ನೆಕ್ಸ್ಟ್ ಬಿಲ್ಲರು ಆನ್ಸರ್. ಇನ್ನು ನೆಕ್ಸ್ಟ್, ಒಂದು ಪಟ್ಟಣದ ಮತ್ತು ಅದರ ಪಕ್ಕದ ಬೆಳವಣಿಗೆಗಳು ಓಜಿ ಅಂದ್ರೆ ಔಟ್ ಗ್ರೋತ್ ಅಂತ ಕರಿತೀವಿ, ಅಥವಾ 2 ಅಥವಾ ಹೆಚ್ಚಿನ ಬೌದ್ಧಿಕವಾಗಿ ಪ್ರದೇಶಗಳ ಪಟ್ಟಣಗಳನ್ನು ಒಳಗೊಂಡಿರುವ ನಿರಂತರ ನಗರ ಹರಡುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಔಟ್ ಗ್ರೋತ್ ಅಂತ ಕರೀತಾರೆ, ಆಮೇಲೆ ನಗರ ಒಟ್ಟುಗೂಡುವಿಕೆ, ಆಮೇಲೆ ಜನಗಣತಿಯ ಪಟ್ಟಣ, ಆಮೇಲೆ ಶಾಸನಬದ್ಧ ಪಟ್ಟಣ ಅಂತ ಕೇಳಿದ್ದಾರೆ. ಒಂದು ಪಟ್ಟಣ ಮತ್ತು ಅದರ ಪಕ್ಕದ ಬೆಳವಣಿಗೆಗಳು ಅಥವಾ 2 ಅಥವಾ ಹೆಚ್ಚಿನ ಭೌತಿಕವಾಗಿ ಪಕ್ಕದ ಪಟ್ಟಣಗಳನ್ನು ಒಂದು ಒಳಗೊಂಡಿರುವ ನಿರಂತರ ನಗರ ಹರಡುವಿಕೆ ಏನಂತ ಕರೀತಾರ? ನಗರ ಒಟ್ಟುಗೂಡುವಿಕೆ ಅಂತ ಕರೀತಾರೆ. ನಗರ ಒಟ್ಟುಗೂಡುವಿಕೆ ಅಂದ್ರ ಒಂದು ಮುಖ್ಯ ನಗರ ಅದರ ಸುತ್ತಮುತ್ತಲಿನ ಔಟ್ಗ್ರೋತ್ ಏನಿರ್ತದೆ ಅಥವಾ 2 ಅಥವಾ ಹೆಚ್ಚಿನ ಭೌತಿಕ ಪಕ್ಕದಲ್ಲಿರುವ ಪಟ್ಟಣ ಸೇರಿ ಹರಡುವುದು ನಿರಂತರ ಪಟ್ಟಣ ಅಂತ ಕರಿತೀವಿ ನಾವು. ಅದನ್ನ ಏನ್ ಕರೀತಾರೆ ಅಂದ್ರೆ ನಗರ ಒಟ್ಟುಗೂಡುವಿಕೆ. ಅಂದ್ರ ಒಂದು ಪಟ್ಟಣ ಇದೊಂದು ಪಟ್ಟಣ ಇವೆರಡೂ ಸೇರಿದ ಅಂದ್ರೆ ಗ್ರೋತ್ ಆಗೋದು, ಅಂದ್ರೆ ಬೆಳವಣಿಗೆ ಆಗೋದು, ಡೆವಲಪ್ಮೆಂಟ್ ಆಗೋದು ಅಂದ್ರೆ ಇದನ್ನ ನಾವ್ ಏನಂತೀವಿ? ನಗರ ಒಟ್ಟುಗೂಡುವಿಕೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ಚಾಂಪಿಯನ್ ಮತ್ತು ಸೇಠ್ ಅವರ ಭಾರತದಲ್ಲಿನ ಕಾಡುಗಳ ಪ್ರಕಾರ ಎಷ್ಟು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ? ಹೌದಾ? ಈ ಚಾಂಪಿಯನ್ ಅನ್ನೋರು ಮತ್ತು ನೆಕ್ಸ್ಟ್ ಸೇಠ್ ಅನ್ನೋರು ಏನ್ ಮಾಡಿದಾರೆ? ಭಾರತದಲ್ಲಿ ಕಾಡುಗಳನ್ನ ಏನ್ ಮಾಡ್ತಾರ? ವಿಧಗಳನ್ನಾಗಿ ವಿಂಗಡಿಸ್ತಾರ. ಯಾವ್ದ್ರ ಮೇಲೆ ವಿಧಗಳನ್ನ ವಿಂಗಡಿಸ್ತಾರ ಅಂದ್ರ ಹವಾಮಾನ, ಅರಣ್ಯ,
ಹವಾಮಾನ, ಅರಣ್ಯ ಹವಾಮಾನ, ಮಳೆಯ ಪ್ರಮಾಣ, ಮಳೆಯ ಪ್ರಮಾಣ, ಆಮೇಲೆ ಸಸ್ಯ ವೈವಿಧ್ಯತೆ, ಸಸ್ಯ ವೈವಿಧ್ಯತೆ. ಇದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇವರು ಅರಣ್ಯ ವಿಧಗಳನ್ನಾಗಿ ಮಾಡ್ತಾರೆ. ಅರಣ್ಯ ಹವಾಮಾನ ಮತ್ತು ಮಳೆ ಪ್ರಮಾಣ ಮತ್ತು ಸಸ್ಯ ವೈವಿಧ್ಯತೆ. ಇದ್ರ ಮೇಲೆ ಏನ್ ಮಾಡ್ತಾರ ಅಂದ್ರ 1968ರಲ್ಲಿ ಏನ್ ಮಾಡ್ತಾರಂದ್ರ ವರ್ಗೀಕರಣ ಮಾಡ್ತಾರ. ಅಂದ್ರೆ ಎಷ್ಟು ವರ್ಗೀಕರಣ ಮಾಡ್ತಾರ ಅಂದ್ರೆ ಕೇಳ್ಯಾರ ಅವರು 10, 12, 14, 16 ಅಂತ ಕೇಳ್ಯಾರ. ಅದ್ರ ಆನ್ಸರ್ ಯಾವುದು? 14 ನೋಡಿ. 14 ಅರಣ್ಯ ಕಾಡುಗಳ ಪ್ರಕಾರ, ಕಾಡುಗಳನ್ನ 14 ಪ್ರಕಾರಗಳನ್ನಾಗಿ ಏನ್ ಮಾಡಾರು? ವಿಂಗಡಣೆ ಮಾಡಿದ್ದಾರೆ. ಆನ್ಸರ್ ಎಷ್ಟು? 14 ನೋಡಿ. ಇದನ್ನ ನಾವು ಒಂದು ಅಧ್ಯಯನಕ್ಕೆ ಒಂದು ಮಾನಕ ಅಳ್ಯಾಕ ಒಂದು ಇದನ್ನ ಮಾಡಬಹುದು. ಯಾರು ಮಾಡ್ತಾರ? ಚಾಂಪಿಯನ್ ಮತ್ತು ಸೇಟ್ ಅವರು ಏನ್ ಮಾಡ್ತಾರೆ? ಭಾರತದಲ್ಲಿ ಕಾಡುಗಳನ್ನ 14 ವಿಧಗಳನ್ನಾಗಿ ಮಾಡ್ತಾರೋ ಅದು ಯಾವ್ಯಾವ ಅಂದ್ರ ಅದು ಯಾವ್ದ್ರ ಪ್ರಕಾರ ಅಂದ್ರೆ ಅರಣ್ಯ ಮತ್ತು ಅದರ ಹವಾಮಾನ, ಮಳೆಯ ಪ್ರಮಾಣ, ಆಮೇಲೆ ಸಸ್ಯ ವೈವಿಧ್ಯತೆ. ಎಷ್ಟ್ರಾಗ ವರ್ಗೀಕರಣ ಮಾಡ್ತಾರೆ ಅಂದ್ರೆ 1968ರಾಗ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಭೌಗೋಳಿಕ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ನಿಜವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ ನೋಡ್ರಿ, ಒಂದನೇದು ಅವು ಹವಳ ದ್ವೀಪಗಳು, ಆಮೇಲೆ ಭಾರತ ದ್ವೀಪಗಳು ಮುಳುಗಿದ ಪರ್ವತ ಎತ್ತರ ಭಾಗವಾಗಿದೆ, ಅವು ಅರಬ್ಬಿ ಸಮುದ್ರದಲ್ಲಿವೆ, ಆಮೇಲೆ ಮೇಲ್ನೇ ಯಾವುದು ಅಲ್ಲ ಅಂತ ಕೊಟ್ಟರು. ಹಂಗಾದ್ರೆ ನೋಡ್ರಿ, ಅಂಡಮಾನ್ ದ್ವೀಪಗಳು ಮುಳುಗಿದ ಪರ್ವತ ಎತ್ತರ ಭಾಗವಾಗಿರೋದು. ಓಕೆ, ಇದು ಆನ್ಸರ್ ಯಾವ್ದಂದ್ರೆ ಈ ದ್ವೀಪಗಳು ಮುಳುಗಿದ ಪರ್ವತಗಳ ಎತ್ತರ ಭಾಗವಾಗಿದೆ ಅಂತ ಕೇಳ್ತಾರೆ. ಏನು ಕಾರಣ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಭೌಗೋಳಿಕವಾಗಿ ಏನಿದು ಏನು ಪ್ಲಾಂಟ್ ಬೌಂಡ್ರಿ ಅಂತ ಕರಿತೀವಿ ಇದನ್ನು. ಪ್ಲಾಂಟ್ ಬೌಂಡ್ರಿ ಅಂದ್ರೆ ಯಾವ್ದು? ಯಾವ ಪ್ಲಾಂಟ್ ಬೌಂಡ್ರಿ ಅಂದ್ರೆ ಟೆಕ್ನೋಟಿಕ್ ಏನು ಟೆಕ್ನೋಟಿಕ್ ಪ್ಲಾಂಟ್ ಬೌಂಡ್ರಿ ಅಂತ ಕರಿತೀವಿ ಇದನ್ನ. ಹೌದಾ? ಇದು ಪ್ರದೇಶ ಸ್ಥಿರವಾಗಿದ್ದು, ಆಮೇಲೆ ಇದು ಮುಳುಗಿದ ಪರ್ವತದ ಶ್ರೇಣಿ ಮೇಲ್ಭಾಗಗಳಲ್ಲಿ ದ್ವೀಪಚಕ್ರ ರಚನೆಯಾಗಿ ಭಾಗವಾಗಿದೆ. ಈ ಮುಳುಗಿದ ಪರ್ವತ ದ್ವೀಪಚಕ್ರ ಏನಾಗಿ ಎತ್ತರವಾಗಿ ಭಾಗವಾಗಿದೆ ಇದು. ಇದನ್ನ ನಾವು ಏನಂತ ಕರಿತೀವಿ? ಪ್ಲಾಂಟ್ ಬೌಂಡ್ರಿ ಟೆಕ್ನೋಟಿಕ್ ಅಂತ ಕರಿತೀವಿ. ಇದು ಅಂಡಮಾನ್ ನಿಕೋಬಾರ್ ದ್ವೀಪ ಭೌಗೋಳಿಕ ಇದು ನಿಜವಾಗಿರೋದು. ಯಾವ್ದಂದ್ರ ಈ ದ್ವೀಪಗಳ ಮುಳುಗಿದ ಪರ್ವತಗಳ ಎತ್ತರ ಭಾಗವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಸೆಣಬಿನ ಉತ್ಪಾದಕವಾಗಿದೆ ಅಂತ ಕೇಳಿದ್ರೆ ಯಾವ ರಾಜ್ಯ? ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್, ಕರ್ನಾಟಕ, ರಾಜಸ್ಥಾನ ಅಂತ ಕೊಟ್ರು. ಇದು ಆನ್ಸರ್ ಯಾವುದು? ವೆಸ್ಟ್ ಬೆಂಗಾಲ್ ನೋಡ್ರಿ, ವೆಸ್ಟ್ ಬೆಂಗಾಲ್. ಯಾಕೆ ಇಲ್ಲಿ ಸೆಣಬಿನ ಉತ್ಪಾದಕ ಅತಿ ಹೆಚ್ಚು ಅಂತಂದ್ರ ಇಲ್ಲಿ ಗಂಗಾ ನದಿ ಡೆಲ್ಟಾ ಬರ್ತದೆ. ಈ ಗಂಗಾ ನದಿ ಡೆಲ್ಟಾ ಏನ್ ಮಾಡುತ್ತಂದ್ರ ಬಿಸಿ ಮತ್ತು ತೇವಾಂಶದ ಹವಾಮಾನ ಇರೋದ್ರಿಂದ, ಯಾವುದು? ಬಿಸಿ ಹವಾಮಾನ ಮತ್ತು ತೇವಾಂಶ ಇರೋದ್ರಿಂದ ಇಲ್ಲಿ ಸೆಣಬಿಗೆ ಸೆಣಬಿನ ಬೆಳೆಯುವ ಅನುಕೂಲವಾಗೈತಿ. ಅಂದ್ರೆ ಅದು ಬೆಳೆಯುವುದು ಹವಾಮಾನ ಆ ಕ್ಲೈಮೇಟಿಗೆ ಬೆಳೀತತಿ ಇದು. ಹಂಗಾಗಿ ಇದು ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ. ಅದಕ್ಕಾಗಿ ಸೆಣಬು ಬೆಳೆಯಲು ಏನಾಗುತ್ತೆ? ಅನುಕೂಲವಾಗೈತಿ. ಬೆಳೆಯಲು ಅನುಕೂಲವಾಗಿದೆ. ಯಾವುದು? ಬಿಸಿ ಹವಾಮಾನ ಇರೋದ್ರಿಂದ ಮತ್ತು ತೇವಾಂಶ ಇರೋದ್ರಿಂದ. ಯಾವ್ದ್ರದ್ದು? ಈ ಗಂಗಾ ನದಿ ಡೆಲ್ಟಾ ಐತಲ್ಲ, ಈ ಗಂಗಾ ನದಿ ಡೆಲ್ಟಾ ಇರೋದ್ರಿಂದ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಹೌದಾ? ಅಂದ್ರ ರಾಜ್ಯದಲ್ಲಿ ಅತಿ ಹೆಚ್ಚು, ಭಾರತ ದೇಶದ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಏನ್ ಮಾಡ್ತೀವಿ? ಸೆಣಬನ್ನ ಎಲ್ಲಿ ನೋಡ್ತೀವಿ? ಪಶ್ಚಿಮ ಬಂಗಾಳದಲ್ಲಿ ನೋಡ್ತೀವಿ. ಇದು ನಮ್ಗೆ ಗೊತ್ತಿರ್ಬೇಕಾದ್ರೆ. ಇನ್ನು ನೆಕ್ಸ್ಟ್, 2011 ಜುಲೈ ಪರಮಾಣು ಶಕ್ತಿ ಆಯೋಗ ಘೋಷಿಸಿದಂತೆ ಯುರೇನಿಯಂ ಬೃಹತ್ ನಿಕ್ಷೇಪ ಕಂಡು ಬಂದಿರೋದು ಡ್ಯಾಶ್ ಎಲ್ಲಿ? ತಮ್ಮಣಪಲ್ಲೆ ರಾಜ್ಯವಾಗಿದೆ. ಇದು ತಮ್ಮಣಪಲ್ಲೆ ಎಲ್ಲಿ ಐತೆ ಅಂತಂದ್ರ ಈ ತಮ್ಮಣಪಲ್ಲೆ ಯಾವ ರಾಜ್ಯದಲ್ಲಿ ಐತೆ ಅಂದ್ರ ಜಾರ್ಖಂಡ, ತಮಿಳುನಾಡು, ಗುಜರಾತ್, ಆಂಧ್ರ ಪ್ರದೇಶ ಅಂತ ಕೊಟ್ರ. ಅದ ಆನ್ಸರ್ ಯಾವುದು? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ತಮ್ಮಣಪಲ್ಲೆಯಲ್ಲಿ ಯುರೇನಿಯಂ ನಿಕ್ಷೇಪ ಇದೆ. ಹೌದಾ? ಯುರೇನಿಯಂ ನಿಕ್ಷೇಪ ಇದೆ. ಇದು ಭಾರತದ ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪದಲ್ಲಿ ಇದು ಒಂದು. ಇದನ್ನ ಏನ್ ಮಾಡ್ತಾರಂದ್ರ ಇದು ಪರಮಾಣು ಶಕ್ತಿ ಆಯೋಗ ಅಂತ ಘೋಷಣೆ ಮಾಡ್ತಾರ. ಇದೇನೈತಲ್ಲ ಯುರೇನಿಯಂ ನಿಕ್ಷೇಪ, ಇದನ್ನ ಪರಮಾಣು ಶಕ್ತಿ
ಶಕ್ತಿ ಆಯೋಗ ಅಂತ ಕರೀತಾರೆ. ಅಂದ್ರ ಅಟಾಮಿಕ್ ಎನರ್ಜಿ ಕಮಿಷನ್ ಅಂದ್ರೆ ಕಮಿಷನ್ ಎಂದು ಘೋಷಣೆ ಮಾಡ್ತಾರೆ. ಯಾವ್ದು ತಮ್ಮನಪಲ್ಲಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಆಂಧ್ರ ಪ್ರದೇಶ ನೋಡ್ರಿ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ತಮ್ಮನಪಲ್ಲಿ. ಎಲ್ಲಿ ಶಕ್ತಿ ಆಯೋಗ ಘೋಷಣೆ ಯಾವಾಗ ಮಾಡ್ತಾರೆ ಅಂದ್ರೆ 2011 ಮಾಡ್ತಾರೆ. 2011 ಜುಲೈನಾಗ ಏನ್ ಮಾಡ್ತಾರೆ, ಶಕ್ತಿ ಆಯೋಗ ಅಂತ ಘೋಷಣೆ ಮಾಡ್ತಾರ. ಯುರೇನಿಯಂ ಬೃಹತ್ ನಿಕ್ಷೇಪ ಎಲ್ಲಿ ಕಂಡು ಬರ್ತೈತಿ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತೈತಿ. ಇನ್ನು ನೆಕ್ಸ್ಟ್ ಲೋಕ್ಟಕ್ ಸರೋವರ ನೋಡ್ರಿ. ಲೋಕ್ಟಕ್ ಅನ್ನೋದು ಏನಂತ ಕೇಳೋರು ಅಷ್ಟೇ, ಇದು ಒಂದು ಸರೋವರ ಇದೆ. ಲೋಕ್ಟಕ್ ಅನ್ನೋ ಸರೋವರ ಇದು ಏನದ, ತೇಲುವ ಸರೋವರ ಅಂತ ಇದೆ. ತೇಲುವ ಸರೋವರ ಎಲ್ಲೈತಿ ಈ ತೇಲುವ ಸರೋವರ ಎಲ್ಲಿ ಕಂಡು ಬರ್ತೈತಿ, ಮಣಿಪುರ್ ನೋಡ್ರಿ. ಹೌದಾ, ಮಣಿಪುರದಲ್ಲಿ ಕಂಡು ಬರ್ತೈತಿ. ಮಣಿಪುರದಲ್ಲಿ ಕಂಡು ಬರ್ತೈತಿ ಲೋಕ್ಟಕ್ ಸರೋವರ. ಎಲ್ಲಿ ಇದೊಂದು ತೇಲುವ ಸರೋವರ, ಇದನ್ನ ನಾವು ಮಣಿಪುರದಲ್ಲಿ ನೋಡ್ತೀವಿ, ಮಣಿಪುರ ರಾಜ್ಯದಲ್ಲಿ ನೋಡ್ತೀವಿ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ, ಈ ಕೆಳಗಿನ ಯಾವುದು ಕಾವೇರಿ ನದಿ ಉಪನದಿ ಅಲ್ಲ ಅಂತ ಕೇಳಿ. ಸಿಂಪಲ್ ಕ್ವಶನ್. ಕಾವೇರಿ ನದಿ ಅಲ್ಲ, ಕಬನಿ, ವಗೈ, ಭವಾನಿ, ಆಮೇಲೆ ನೆಕ್ಸ್ಟ್ ಅಮರಾವತಿ ಅಂತ ಕೊಟ್ಟರು. ಇದರಲ್ಲಿ ಆಪ್ಷನ್ ನೋಡ್ರಿ, ವಗೈ ನೋಡ್ರಿ. ಈ ವಗೈ ಎಲ್ಲೈತೆ ಅಂದ್ರ ಮಧುರೈ ಎಲ್ಲೈತೆ. ಎಲ್ಲಿ ಅಂದ್ರ ತಮಿಳ್ನಾಡು. ಇದೇನ ತಮಿಳ್ನಾಡು ಸ್ವತಂತ್ರ ನದಿ ಇದು, ತಮಿಳ್ನಾಡು ರಾಜ್ಯದಾಗ ಹರಿತೈತಿ ಇದು. ತಮಿಳ್ನಾಡು ರಾಜ್ಯದಾಗ ಹರಿತೈತಿ ಇದು. ಇದು ಎಲ್ಲಿ ಅಂದ್ರ ಮಧುರೈ ಮೂಲಕ ಹರಿದು ಹೋಗ್ತೈತಿ. ಮಧುರೈ ಮೂಲಕ ಹರಿಯುತ್ತದೆ. ಓಕೆ. ಇನ್ನು ನೆಕ್ಸ್ಟ್, ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿ ಎಂದು ಕರೆಯಲಾಗುತ್ತದೆ. ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿಯನ್ನು ಎಂದು ಡ್ಯಾಶ್ ಕರೆಯಲಾಗಿದೆ. ಕಾಳಿ, ಶಿವಾಲಿಕ, ಕುಮಾರಣ, ಡ್ರೋಣ ಅಂತ ಕರೀತಾರೆ. ಅದಾ ಅಂದ್ರೆ ಔಟರ್ಲಿ ಹಿಮಾಲಯ ಅಂತ ಯಾವ ಶ್ರೇಣಿಯನ್ನ ಕರೀತಾರ ಅಂತ ಕೇಳೋರು. ಹಿಮಾಲಯದ ಔಟರ್ ಹಿಮಾಲಯ, ಈ ಔಟರ್ ಹಿಮಾಲಯ ಶ್ರೇಣಿ ಅದು ಯಾವ್ದನ್ನ ಕರೀತಾರ, ಶಿವಾಲಿಕ್ ನೋಡ್ರಿ. ಶಿವಾಲಯಕನ್ನ ಏನಂತೀವಿ, ಔಟರ್ ಹಿಮಾಲಯ ಅಂತ ಕರಿತೀವಿ. ಹೊರ ಹಿಮಾಲಯ ಶ್ರೇಣಿ ಅಂತ ಯಾವ್ದು ಕರೀತಾರಂದ್ರ ಶಿವಾಲಿಕ್ ಶ್ರೇಣಿಯನ್ನಂತ ಕರೀತಾರ. ಔಟರ್ ಹಿಮಾಲಯನ್ ಅಂತ ಕರೀತಾರ. ಔಟರ್ ಹಿಮಾಲಯ ಅದ ಬಾಹ್ಯ ಹಿಮಾಲಯನ್ ಅಂತ ಕರಿಬಹುದು. ಇನ್ನು ನೆಕ್ಸ್ಟ್, ಜುಲೈ 15, 2001 ಬಿಡುಗಡೆಯಾದ ಜನಗಣತಿ ಅಂಕಿ ಅಂಶಗಳಲ್ಲಿ 13.48% 13 ಮತ್ತು 13.48% ನಗರ ಜನಸಂಖ್ಯೆಯು ಡ್ಯಾಶ್ ನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಪ್ರತಿಬಿಂಬಿಸುತ್ತದೆ ಅಂತ ಕೇರ್. ಹೌದಾ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ಪ್ರತಿಶತ ಅಂದ್ರೆ ನೋಡ್ರಿ, 2013 ಪ್ರಕಾರ ಇದು ಬಿಹಾರದಲ್ಲಿ 13.48 ಜನ ಗ್ರಾಮೀಣ ಪ್ರದೇಶದಲ್ಲಿ ಏನಾಗೈತೆ ಅಂದ್ರೆ ವಾಸಿಸುತ್ತಾರೆ. ಅತಿ ಹೆಚ್ಚು ಜನರು ನಗರ ಜನಸಂಖ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಾರ. ಅಂದ್ರ ಏನಂತಂದ್ರ ಇದು ಅಷ್ಟು ಜನ ಏನಂದ್ರೆ ಅಷ್ಟು ನಗರೀಕರಣ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂತ. ಹೌದಾ, ಏನೋ ಅಷ್ಟು ನಗರೀಕರಣ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರ. ಬಿಹಾರದಲ್ಲಿ ಪ್ರತಿಶತ ಜನರು ಅಷ್ಟು ಏನಂದ್ರ ನಾವೇನ್ ಮಾಡೋದು, ಇಷ್ಟು ಶೇಕಡಾ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ ಅಂತ. ನಗರೀಕರಣ ಅಂತ ಕಡಿಮೆ ಆಗಿರೋದು, ಅದು ಜಾಸ್ತಿ ನಗರೀಕರಣ ಕಡಿಮೆ ಆಗಿರೋದು. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಉಲ್ಲೇಖಿಸಲಾದ ಎಲ್ಲಾ 4 ನದಿಗಳು ಕೇರಳದ ನದಿಗಳಾಗಿವೆ. ಈ ನದಿಗಳಲ್ಲಿ ಒಂದು ಈ ಕೇರಳ ರಾಜ್ಯದ ಅತ್ಯಂತ ದಕ್ಷಿಣದ ನದಿಯಾಗಿರೋದು. ಅಂದ್ರೆ ಈ ಕೇರಳದ ಒಂದು ನದಿ ಏನೈತಲ್ಲ, ಒಂದು ದಕ್ಷಿಣದ ಅತ್ಯಂತ ತುದಿಯಾಗಿರೋದು, ದಕ್ಷಿಣ ತುದಿಯಲ್ಲಿ ಹರಿತಿತ್ತಂತೆ. ಚೆಲಿಯಾರ್ ನದಿ, ಪೆರಿಯಾರ್ ನದಿ, ನೆಯ್ಯಾರ್ ನದಿ ಮತ್ತು ಕೂಪಂ ನದಿ ಅಂತ ಕೇರ್. ಹೌದಾ. ಇಲ್ಲಿ ಅತ್ಯಂತ ದಕ್ಷಿಣವಾಗಿ ಹರಿಯುವಂತದ್ದು ಯಾವ್ದು, ನೆಯ್ಯಾರ್ ನದಿ ನೋಡ್ರಿ, ದಕ್ಷಿಣ ತುದಿಯಲ್ಲಿ ಹರಿತೈತಿ. ಹೌದಾ, ಕೇರಳದ ಅತ್ಯಂತ ದಕ್ಷಿಣ ತುದಿಯಲ್ಲಿ ಏನಾಗುತ್ತೆ, ಹರಿತೈತಿ. ದಕ್ಷಿಣ ತುದಿಯಲ್ಲಿ ಹರಿತೈತಿ. ಎಲ್ಲಿ ಅಂತಂದ್ರ ತಿರುವನಂತಪುರ ಜಿಲ್ಲೆಯ ಹರಿದು ದಕ್ಷಿಣ ಅಂಚಿನಲ್ಲಿ ನದಿಯಾಗಿದೆ. ಇದನ್ನ ಏನಂತ ಕರೀತಾರಂದ್ರ ಕೇರಳದ ಅತ್ಯಂತ ದಕ್ಷಿಣದ ನದಿ ಅಂತ ಕರೀತಾರೆ. ಇದನ್ನ ಯಾವುದು, ನೆಯ್ಯಾರ್ ನದಿ ನೋಡ್ರಿ, ಇದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಸಿಂಧೂ ನದಿಯು ಇಲ್ಲಿ ಹುಟ್ಟುತ್ತದೆ ಅಂತ ಡ್ಯಾಶ್ ಹುಟ್ಟುತ್ತದೆ. ಏನು, ಕೈಲಾಸ ಶ್ರೇಣಿ, ಹಿಂದೂ ಕುಶ್ ಶ್ರೇಣಿ,
ಹಿಮಾಲಯ ಕಾರಂಕೋರಂ ಶ್ರೇಣಿ ಅಂತ ಕೇರ್. ಹೌದಾ. ಸಿಂಧು ನದಿಯು ಡ್ಯಾಶ್ ನಲ್ಲಿ ಹುಟ್ಟುತ್ತದೆ ಅಂತ ಕೇರ್. ಸಿಂಧು ನದಿ ಅಂದ್ರೆ ನೋಡ್ರಿ, ಇದು ಹಿಮಾಲಯ ಸಂಬಂಧಿಸಿದ ಒಂದು ನದಿ. ಹಿಮಾಲಯಕ್ಕೆ ಹಿಮಾಲಯ ನದಿ ಅಂತ ಕರಿಬಹುದು ಇದನ್ನು. ಹಿಮಾಲಯ ನದಿ ಅಂತ ಕರಿಬಹುದು. ಹಿಮಾಲಯ ನದಿ ಅದು ಕರಿಬಹುದು. ಇದು 12 ತಿಂಗಳು ಏನು ಮಾಡ್ತದೆ, ಹರಿತೈತಿ. ಹಂಗಾದ್ರೆ ಇದು ಎಲ್ಲಿ ಹುಟ್ಟುತ್ತಂದ್ರ ಕಾರಂ ಕೋರಂ ಶ್ರೇಣಿಯಲ್ಲಿ ನೋಡ್ರಿ, ಕಾರಂ ಕೋರಂ ಶ್ರೇಣಿಯಲ್ಲಿ ಹುಟ್ಟುತ್ತದ. ಹೌದಾ. ನಾವು ಕೈಲಾಸ ಶ್ರೇಣಿ ಅಂತ ಹೇಳ್ಬೋದು, ಆದ್ರ ಬಟ್ ಇದು ಕಾರಂ ಶ್ರೇಣಿ ಪ್ರಕಾರನ ಹರಿತೈತಿ. ಹೌದಾ. ಇದು ನದಿ ಟಿಬೇಟ್ ನಲ್ಲಿ ಪ್ರದೇಶದಲ್ಲಿ, ಕೈಲಾಸ ಪ್ರದೇಶದಲ್ಲಿ ಸಮೀಪದಿಂದ ಹುಟ್ಟಿದರು, ಆದ್ರ ಹರಿಯುವ ಮುಖ್ಯ ಎಲ್ಲಿ ಭಾಗವಾಗಿರೋದ್ರ ಕಾರಂಕೋರಂ ನೋಡ್ರಿ, ಕಾರಾಕೋರಂ ಶ್ರೇಣಿಯಲ್ಲಿ. ಕಾರಾಕೋರಂ ಶ್ರೇಣಿಯಲ್ಲಿ ಏನಿದೆ ಅದೇ ಭಾಗವಾಗಿ ಹರಿತೈತಿ ಇದು. ಹೌದಾ. ಸಿಂಧು ನದಿಯ ಮೂಲ ಎಲ್ಲಿ ಅಂತಂದ್ರ ಕಾರಾಕೋರಂ ಶ್ರೇಣಿ ನೋಡ್ರಿ. ಸಿಂಧು ನದಿಯ ಮೂಲ ಸಿಂಧು ನದಿಯ ಮೂಲ ಯಾವ್ದ, ಕಾರಾಕೋರಂ ಶ್ರೇಣಿ. ಇಷ್ಟು ಗೊತ್ತಿರ್ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶವು ಕಡಿಮೆ ಜನಸಂಖ್ಯೆ ಹೊಂದಿರುವುದು ಅಂತ ಕೇರ್. ಓಕೆ. ಕಡಿಮೆ ಜನಸಂಖ್ಯೆ ಅಂದ್ರೆ ನೋಡ್ರಿ, ನಾವು ಲಕ್ಷದ್ವೀಪವನ್ನ ನೋಡ್ಬೇಕು. ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶ ಅಂದ್ರ ಇದು ಯಾವುದು, ಲಕ್ಷದ್ವೀಪ ನೋಡ್ರಿ. ಇನ್ನು ಅತಿ ಹೆಚ್ಚು ಅಂತಂದ್ರೆ ಯಾವುದು, ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರದ ಅತಿ ಹೆಚ್ಚು ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋದ ಅಂಡಮಾನ್ ನಿಕೋಬಾರ್. ಅತಿ ಕಡಿಮೆ ಅಂದ್ರೆ ಲಕ್ಷದ್ವೀಪ. ಈ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಕೈಗಾರಿಕೆಯು ಕೋರಾಪುಟ್ ನಲ್ಲಿದೆ, ಕೋರಾಪುಟ್ ನಲ್ಲಿದೆ ಅಂತ ಕೇರ್. ಕೋರಾಪುಟ್ ಅನ್ನೋದು ಏನಿದು ನೋಡ್ರಿ, ಹಡಗು ನಿರ್ಮಾಣ, ಆಮೇಲೆ ನೆಕ್ಸ್ಟ್ ವಿಮಾನಗಳ ನಿರ್ಮಾಣ, ಆಮೇಲೆ ಕಬ್ಬಿಣ ಮತ್ತು ಉಕ್ಕು, ಎಲೆಕ್ಟ್ರಿಕಲ್ ಲೊಕೊಮೋಟಿವ್ಗಳು ಅಂತ ಕೇರ್. ಕೈಗಾರಿಕೆ ಕೋರಾಪುಟ್ ಇದು ಎಲ್ಲಿ ಬರುತ್ತ ಅಂತಂದ್ರೆ ನಾವು ಒಡಿಶಾ ಒಳಗೆ ಬರ್ತಿದ್ವಿ. ಎಲ್ಲಿ ಕೋರಾಪುಟ್ ಅನ್ನೋದು ಒಡಿಶಾ ಒಳಗೆ ಬರುತ್ತೆ. ಒಡಿಶಾ ಒಳಗೆ ಕೋರಾಪುಟ್ ಜಿಲ್ಲೆ, ಇದೊಂದು ಜಿಲ್ಲೆ ಇದೆ. ಇದೊಂದು ಜಿಲ್ಲೆ. ಇದು ಎದಕ್ ಪ್ರಸಿದ್ಧ ಐತೆ ಅಂದ್ರೆ, ಇದು ಯಾವ ಕೈಗಾರಿಕೆ ಅಂದ್ರೆ ವಿಮಾನಗಳ ನೋಡ್ರಿ, ವಿಮಾನಗಳ ನಿರ್ಮಾಣಕ್ಕಾಗಿ. ಯಾವುದು, ವಿಮಾನಗಳ ನಿರ್ಮಾಣಕ್ಕಾಗಿ. ಇಲ್ಲಿ ವಿಮಾನಗಳ ಇಂಜಿನ್, ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಮಾನಗಳಿಗೆ ಸಂಬಂಧಿಸಿದ ಉತ್ಪಾದಕಗಳು. ವಿಮಾನಗಳಿಗೆ ಯಾವುದು ಸಂಬಂಧಿಸಿರ್ತಲ್ಲ, ಇಂಜಿನ್ ಆಗ್ಲಿ, ಬೇರೆ ಪಾರ್ಟ್ಸ್ಗಳಾಗ್ಲಿ, ಅದಕ್ಕೆ ಸಂಬಂಧಿಸಿರೋದು ಯಾವುದು, ವಿಮಾನದ ಏರೋಪ್ಲೇನ್ ಇಂಜಿನ್ಗಳಾಗ್ಲಿ, ಅದರ ನಿರ್ಮಾಣಕ್ಕಾಗಿ ಎಲ್ಲಿ ಕೋರಾಪುಟ್ ಜಿಲ್ಲೆ ಕೈಗಾರಿಕೆ. ಇದು ಎಲ್ಲಿ ಐತಿ ಅಂದ್ರೆ ಒಡಿಶಾ ರಾಜ್ಯದ ಕೋರಾಪುಟ್ ಜಿಲ್ಲೆಯಲ್ಲಿ ಈ ಕೈಗಾರಿಕೆ ಐತಿ. ಓಕೆ. ಇನ್ನು ನೆಕ್ಸ್ಟ್, ಮಧ್ಯಪ್ರದೇಶದ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯವಾಗಿದೆ. ಡ್ಯಾಶ್ ಉತ್ಪಾದಕ ರಾಜ್ಯವಾಗಿದೆ. ಹತ್ತಿ, ಮೆಕ್ಕೆಜೋಳ, ದ್ವಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳು. ಇದರ ಆನ್ಸರ್ ಬಂದು ಎಣ್ಣೆಕಾಳುಗಳು ನೋಡ್ರಿ. ಹೌದಾ. ಎಣ್ಣೆಕಾಳುಗಳು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯವಾಗಿದೆ. ಏನೇನಂದ್ರ ಶೇಂಗಾ ಮತ್ತು ಸೋಯಾಬೀನ್ ಮುಖ್ಯ ಬೆಳೆಗಳನ್ನ ಬೆಳೀತಾರೆ. ಸೋಯಾಬೀನ್ ಮತ್ತು ಶೇಂಗಾನ ಅತಿ ಹೆಚ್ಚು ಮುಖ್ಯವಾಗಿ ಬೆಳೀತಾರ. ಇದು ಮಧ್ಯಪ್ರದೇಶ ಅತಿ ಹೆಚ್ಚು ಉತ್ಪಾದಕ ರಾಜ್ಯವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಜೋಜಿಲಾ ಪಾಸ್ ಇದು ಎಲ್ಲಿ ಕಂಡು ಬರ್ತತಿ, ಎಲ್ಲಿ ಸಂಪರ್ಕಿಸ್ತತಿ ಅಂತ ಕೇಳ. ಇದು ಶ್ರೀನಗರ ಮತ್ತು ಲೇಹ ನೋಡ್ರಿ. ಶ್ರೀನಗರ ಮತ್ತು ಲೇಹ ಪಾಸ್ ಸಂಪರ್ಕಿಸ್ತತಿ ಇದು. ಹೌದಾ. ಎಲ್ಲಿ ಅಂದ್ರೆ ಜೋಜಿಲಾ ಪಾಸ್ ಇದು ಕಾರಾಕೋರಂ ಶ್ರೇಣಿ, ಕಾರಾಕೋರಂ ಜಾಸ್ಕರ್ ಹಿಮಾಲಯದಲ್ಲಿ ಇರುವ ಪ್ರಮುಖ ದಾರಿ. ಇದೊಂದು ಕಾರಾಕೋರಂ ಮತ್ತು ಜಾಸ್ಕರ್ ಏನಿದೆ ಪ್ರಮುಖ ಒಂದು ದಾರಿ ಇದು. ಇದು ಕಾಶ್ಮೀರ ಮತ್ತು ಶ್ರೀನಗರ, ಲಡಾಖ್, ಇದು ಶ್ರೀನಗರ ಮತ್ತು ಲಡಾಖ್ನ ಸಂಪರ್ಕನ ಮಾಡ್ತೈತಿ. ಶ್ರೀನಗರ ಮತ್ತು ಲಡಾಖ್ ಜೋಜಿಲಾ ಪಾಸ್ ಅಲ್ಲಿ ಸಂಪರ್ಕ ಮಾಡ್ತೈತಿ. ಇದು ಗೊತ್ತಿರ್ಬೇಕು. ಅಂದ್ರ ಕಾರಾಕೋರಂ ಜಾಸ್ಕರ್ ಹಿಮಾಲಯದಲ್ಲಿ ಇರುವ ಪ್ರಮುಖ ದಾರಿ ಇದೊಂದು. ಇನ್ನು ನೆಕ್ಸ್ಟ್, ಕೊಪೆನ್ ಹವಾಮಾನ ವರ್ಗೀಕರಣ ಯೋಜನೆ ಪ್ರಕಾರ ಅರುಣಾಚಲ ಪ್ರದೇಶಕ್ಕೆ ಯಾವ ರೀತಿ ಹವಾಮಾನ ನಿಗದಿಪಡಿಸಲಾಗಿದೆ? AWAS, CWG, ಆಮೇಲೆ DFC ಅಂತ ಕೇಳ. ಇದು ಆನ್ಸರ್ ಬಂದು CWG ನೋಡ್ರಿ. CWGಗೆ ಸಂಬಂಧಿಸಿದೆ. ಅದಾ. ಇದು ಅರುಣಾಚಲ ಪ್ರದೇಶಕ್ಕೆ ಸೂಕ್ತವಾದ ಒಂದು ಪ್ರದೇಶ ಹವಾಮಾನವನ್ನ ಸಂಬಂಧಿಸಿರೋದು. ಇದು ಇಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ, ತಂಪಾಗಿರ್ತದೆ. ಇಲ್ಲಿ ಚಳಿಗಾಲ
ತಂಪಾಗಿರುತ್ತ. ಹೌದಾ? ಇನ್ನು ಬೇಸಿಗೆಯಲ್ಲಿ ತೇವಾಂಶ ಜಾಸ್ತಿ, ಬೇಸಿಗೆಯಲ್ಲಿ ತೇವಾಂಶವಾಗಿರುತ್ತೆ, ಬೇಸಿಗೆಯಲ್ಲಿ ತೇವಾಂಶ. ಹೌದಾ? ಇದು ಗೊತ್ತಿರ್ಬೇಕು. ಈ ಹವಾಮಾನಕ್ಕೆ ವರ್ಗೀಕರಣ ಮಾಡಿದ್ದು ವರ್ಲ್ಡ್ಮೀರ್ ಕೊಪೆನ್ ನೋಡ್ರಿ. ಇದನ್ನ ಈ ಏನು 4 ಅದಾವಲ್ಲ ಇದನ್ನ ವರ್ಗೀಕರಣ ಮಾಡಿದವ್ರು ಯಾರಂದ್ರ ವರ್ಲ್ಡ್ಮೀರ್ ಅಂದ್ರೆ ಸಾರಿ ವರ್ಲ್ಡ್ಮೀರ್ ಕೊಪೆನ್ ಕೊಪೆನ್ ಅವರು ಇದನ್ನ ವರ್ಗೀಕರಣ ಮಾಡ್ತಾರ. ಇನ್ನ AW ನೋಡ್ರಿ ಯಾವ್ದಕ್ ಸಂಬಂಧಿಸಿದ ಸವನ್ನ ಹವಾಮಾನ ಸೂಕ್ತ. ಸವನ್ನ ಈ ಮರುಭೂಮಿ ಸವನ್ನ ಐತಲ್ಲ ಹುಲ್ಲುಗಾವಲು, ಅದಕ್ಕೆ ಹವಾಮಾನ ಅದಕ್ಕೆ ಸೂಕ್ತ. ಓಕೆ, ಇದು ನಮಗ್ ಗೊತ್ತಿರ್ಬೇಕಾದ. ಇನ್ನು ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವ ಸಾಗರವು ಪ್ರವಾಹ ಪೆಸಿಫಿಕ್ ಮಹಾಸಾಗರದಲ್ಲಿರೋ ಬೆಚ್ಚಗಿನ ನೀರಿನ ಪ್ರವಾಹವಾಗಿದೆ? ಹೌದಾ? ಕ್ಯಾಲಿಫೋರ್ನಿಯಾ ಕರೆಂಟ್, ಆಮೇಲೆ ಓಕೋಸ್ಕಟ್ ಕರೆಂಟು, ಆಮೇಲೆ ಕುರೋಸಿಯೋ ಕರೆಂಟು, ಆಮೇಲೆ ಹಂಬಲ್ಕೋ. ಇದು ಯಾವ್ದಂದ್ರ ಕುರೋಸಿಯೋ ಕರೆಂಟ್ ನೋಡ್ರಿ. ಆನ್ಸರ್ ಯಾವುದು? ಕುರೋಸಿಯೋ. ಇದನ್ನ ನಾವೇನಂತೀವಿ? ಜಪಾನ್ ಕರೆಂಟ್ ಅಂತ ಕರಿತೀವಿ. ಜಪಾನ್ ಕರೆಂಟ್ ಅಂತ ಕರಿತೀವಿ. ಜಪಾನ್ ಕರೆಂಟ್ ಅಂತ ಕರಿತೀವಿ ಇದನ್ನ. ಇದು ಏನಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಬಿಸಿ ನೀರಿನ ಪ್ರವಾಹವಾಗಿದೆ. ಎಲ್ಲಿ ಪೆಸಿಫಿಕ್ ಮಹಾಸಾಗರ ಇದೆಯಲ್ಲ ಅದರ ಬಿಸಿ ನೀರಿನ ಪ್ರವಾಹವಾಗಿದೆ. ಬಿಸಿ ನೀರಿನ ಪ್ರವಾಹವಾಗಿದೆ. ಇದು ಗೊತ್ತಿರ್ಬೇಕಾದ್ದು. ಇದನ್ನ ನಾವು ಏನಂತೀವಿ? ಜಪಾನ್ ಕರೆಂಟ್ ಅಂತ ಕರಿತೀವಿ. ಇಷ್ಟು ಗೊತ್ತಿರ್ಬೇಕಾದ್ರು. ಇಷ್ಟು ಕ್ವಶನ್ ಅನ್ನ ಏನು ಡಿಸ್ಕಷನ್ ಮಾಡಿದ್ವಿ. 25 ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ನಾಳೆ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೌದಾ, IC ಅನ್ನ ಮತ್ತೆ 50 ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಮಾಡ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸ್ ನಾಡಿದ್ದು ಕರೆಂಟ್ ಅಫೇರ್ಸ್ ಮಾಡ್ತಾನೆ. ಸೊ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮುಖಾಂತರ ಮತ್ತೆ ನಿಮಗೆ ಮತ್ತೆ ಒಂದಿಷ್ಟು ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ.